ಮಮ್ಮಿ ನಾ ಕಾಲೇಜ್ ನಾಗ್ದೆ ನೋಡು. ನೋಡ್ ಮಗ, ನಿನ್ ಪಪ್ಪ ಇಲ್ಲ, ನಾ ಕಷ್ಟ ಪಟ್ಟು ದುಡ್ದು ಮಾಡಿ ನಿನಗ ಓದಿಸ್ಲತ್ತಿದೆ ನೋಡು. ಇನ್ನೊಂದ್ 4 ದಿನ ಅದ್ರ ಬಾದ್ ನಿನ್ ಕಾಲ್ ಮೇಲೆ ನೀನ್ ನಿಂದಿರ್ತಿ, ಅಂದೆಲ್ಲ ಚಂದ ಐತಿ. ಏನ್ ಹೇಳತ್ತಿದೆ? ಸುಮ್ನೆ ಏನಾರ ಅನ್ಕೋತ ಮಮ್ಮಿ. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೇರು ಸಾಹಿತ್ಯ. ಇಲ್ಲಿ ಇದಕ್ಕಿಂತಲೂ ಪೂರ್ವದಲ್ಲಿ ಸಂಸ್ಕೃತ ಸಾಹಿತ್ಯ ಇತ್ತು ಮತ್ತು ಹಳೆಗನ್ನಡ ಸಾಹಿತ್ಯವನ್ನ ಮೀರಿ ತಗೊಂಡಿರ್ತಕ್ಕಂಥ ಮಂತ್ರ ಪಠಣಗಳೆಲ್ಲವೂ ಕೂಡ 18ರ ವಯಸ್ಸು ಹೆಂಗಿರ್ತದ ಅಂದ್ರೆ ಒಂದು ಕಡೆ ಪ್ರೀತಿ ಪ್ರೇಮ ಅಂತ ಭಾವನೆಗಳು ಬರ್ತಾ ಇರ್ತವೆ. ಇನ್ನೊಂದು ಕಡೆ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ನಮ್ಮ ಭವಿಷ್ಯ ಶುದ್ಧ ಮಾಡ್ಬೇಕು ಅಂತಾರೆ, ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ತಲೆ ಹಾಕೊಳ್ಳಾರ್ದಂಗ ಚಂದ ಓದಿ ಸ್ವಾತಿ, ನೀ ಲವ್ ಮಾಡ್ತೆ ಅಂದಾಗ ನಂಗ್ರ ಬಾಳ ಖುಷಿ ಆಗ್ಯದೆ. ಈ ಕಣ್ಣ ಏನ್ ಚಂದವನೆ, ಏಟ್ ಸೂಪರ್ ಇದ್ದೆ, ಏಟ್ ಭಾರಿ ನಾಗುತ್ತೆ. ನಂಗೆ ಈ ದುನಿಯಾನೇ ಗೆದ್ದಂಗ ಆಗ್ಯದ ನೋಡ್. ನಂಗೆ ಅಷ್ಟೇ ಖುಷಿ ಆಗ್ಯದು. ಅರೆ ಈ ಮಾತು ಇನ್ನ ಯಾರಿಗೂ ಗೊತ್ತಾಗ್ಬಾರ್ದು, ತರ ಮುಚ್ಚಿರರಿ. ನಾವಿಬ್ಬರು ಲವ್ ಮಾಡ್ಲತ್ತಿದ್ವಿ ಒಬ್ರಿಗೊಬ್ರು, ಬೇರೆಯವ್ರ ತಗೊಂಡ್ ಏನ್ ಮಾಡತ್ತ ಸ್ವಾತಿ? ನಮ್ಮಿಬ್ಬರ ಮನ್ಸು ಒಂದದ, ಬೇರೆ ತಗೊಂಡ್ ನಾವೇನ್ ಮಾಡಮ್ಮಿ? ನಾವ್ ಹೆಂಗ್ ಬಂತ ಹಂಗಿರಮ್. ಕಾಲೇಜ್ ಯಾಕೆ ಮಾಡಿದ್ವಿ? ಏನದು ಗೊತ್ತಾಗಲ್ಲ ನಿನಗ? ಒಬ್ಬಕ್ಕಿ ಮಗಳು ಅಂತ ಹೇಳಿ ಯಾರಿಗೂ ಬೇಡ ಅಂದ್ರೆ ಓದಿಸ್ಲತ್ತಿದೆ. ನೋಡು ನಿನ್ ಮಗಳು ಏಟ್ ಘನದಲ್ಲಿ ಕೆಲಸ ಮಾಡಿ ಬಂದಳ. ನನ್ನ ಮಗಳ ಮೇಲೆ ಕಣ್ಣಾಕಿದ್ರೆ ಹ್ಯಾಂಗ ಬದುಕ್ತಾನ? ಪೊಲೀಸ್ ಕೇಸ್ ಮಾಡಿ ಪೂರ ಅವ್ನಿಗೆ ರೋಡಿಗೆ ತರ್ತೀನ. ಬ್ಯಾಡ್ರಿ, ಹಂಗೆಲ್ಲ ಮಾಡ್ಬೇಡ್ರಿ. ಪೊಲೀಸು ಕೋರ್ಟು ಕಚೇರಿ ಅಂದ್ರೆ ನಮ್ಮ ಮನೆ ಜೊತೆ ಹೋಯ್ತದ. ನಾ ಆಕಿಗೆ ಸಮಜಾಸ್ತೆ, ಸಣ್ಣಕ್ಕಿ ಹೇಳಾಕಿಗೆ ಸಮಜಾಸ್ ಹೇಳ್ತೇನ. ನಿಂದ ಲಾಡ್ಕಿನೇ ಗೊತ್ತಾಕಿ ಹಂಗ ಮಾಡತ್ತಾಳ. ನೋಡ್ರವ ಹೆಂಗ್ ಬದುಕ್ತಾನ. ಮಮ್ಮಿ, ನಮ್ಮ ಅವನಿಗೆ ಬಿಟ್ಟಿರ್ಲಕ್ಕ ಆಗಲ್ಲ. ನಾನು ಮಾತು ಕೊಟ್ಟಿದ್ದೆ ನಾನು ಹಿಂಗೆ ಮದಿ ಮಾಡ್ಕೋತೆ ಅಂತ. ಏ, ನೀ ಇನ್ನ ಸಣ್ಣಕ್ಕಿ ಇದ್ದಿ, ಏನ್ರ ಹೆಸರು ತರ್ತಿ ನಮ್ದು ಅಂತ ಹೇಳಿ ಬಾಕಿ ಸಾಕಿ ಮಾಡಿ ನಿನಗ್ ಓದಿಸ್ಲತ್ತಿದೇವ್ ನಾವು. ಆಗದಿ ಭಾಗದಿದಾಗ ನಮ್ದು ಏನ ಹೆಸರು ತರ್ತಿ ಅಂತ ಹೇಳಿ ಓದಿಸ್ಲತ್ತೇವ್ ನಿನಗ. ನೀನ್ ಹೋಗಿ ಇಂಥ ದಂಧೆ ಮಾಡಿರಿ. ಈಗ ಒಯ್ದು ಅವನಿಗೆ ಜೇಲ್ನಾಗ ಹಾಕ್ತಾರ, ನೀ ಕೂಡ್ ಮನ್ಯಾಗ ಅನ್ಭವಿಸಿ. ಹಲೋ ಹಲೋ, ಸರ್ ನಮ್ಮ ಮಕ್ಳಿಗೆ ಅರೆಸ್ಟ್ ಮಾಡ್ರಿ ಅಂತಲ್ಲ, ಎಲ್ಲಿದ್ದಾರೆ ಸರ್? ಯಾರಮ್ಮ? ನಮ್ಮ ಮಗದಿದ್ರ ಸ್ವಲ್ಪ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಏನಾಗಿದೆ? ಸರ್, ನಮ್ಮ ಮಗನಿಗೆ ಕರ್ಕೊಂಡ್ ಬಂದಿರಂತ ಎಲ್ಲ ಯಾಕೆ ಸರ್? ಇಲ್ಲಪ್ಪ, ಹೇಳ್ರಿ ನೀವು ಅಲ್ಲಿ ಕೂಡ ಮೊದಲ. ಅವ್ರಿಗೆ ಕರಿಯಪ್ಪ ಒಳಗ. ಕೂಡ್ರಮ್ಮ. ನೋಡಮ್ಮ, ನಿಮ್ ಮಗ 18 ವರ್ಷದ ಒಳಗಿನ ಹುಡುಗಿಗೆ ಉಡಿಸ್ಕೊಂಡು ಹೋಗ್ಯಾನ. ಅವ್ರ ತಂದಿ ಬಂದು ಕಂಪ್ಲೇಂಟ್ ಮಾಡ್ಯಾರ. ಅದ್ರ ತಂದಿ ಅವನಿಗೆ ಒಳಗ್ ಹಾಕಿದ್ವಿ. ಇಲ್ಲ ಸರ್, ನನ್ ಮಗ ಅಂತವಿಲ್ಲ, ಬಾಳ್ ಒಳ್ಳೆಯವನ. ತಂದೆ ಸತ್ ಮಗನ ಸರ್, ತೋಲ್ ಕಷ್ಟಪಟ್ಟು ಓದಿಸ್ಲತ್ತಿ. ಆ ಪೋರಿನೇ ತಲೆ ಖರಾಬ್ ಮಾಡಿ ಕರ್ಕೊಂಡು ಹೋಗ್ಯಾರ ಸರ್. ನನ್ ಮಗ ಅಂತವಿಲ್ಲ ಸರ್, ನನ್ ಮಗನಿಗೆ ಬಿಟ್ಟು. ಕಾನೂನು ಬಾಳ ಬಾರಿಕೆ ಆಗ್ಯದ. ಹತ್ತುರ್ವಿ ಬರ್ಲಾ, ಕರೆದುರ್ವಿ ಬರಲಿ. ಈಗ ಹುಡುಗಿ ತಪ್ಪಿರ್ಲಿ, ಹುಡುಗನ್ ತಪ್ಪಿರ್ಲಿ, ಅದಕ್ಕ 18 ವರ್ಷದಿಂದ ಒಳಗ್ ಹುಡುಗಿ ತಿಂದ್ ಕಡೆದು ನಾವು ಕಾನೂನು ಏನ್ ಹೇಳ್ತಂದ್ರ ಹುಡುಗಂಗೆ ತಪ್ಪದ ಅಂತ ಹೇಳ್ತದ. ಅದಕ್ಕೆ ನಾವ್ ಏನ್ ಮಾಡ್ಲಕ್ ಬರಲ್ಲ. ಕೇಸು ನಾವು ಕೋರ್ಟಿಗೆ ಕಳಿಸ್ತೀವಿ. ಕೋರ್ಟ್ ಏನ್ ನಿರ್ಧಾರ ಮಾಡ್ತದ ಅದೇ ಫೈನಲ್ ಆಯ್ತು. ಇಲ್ಲ ಸರ್, ನಿಮ್ ಕಾಲ್ ಬಿದ್ದೈಕ ನನ್ ಮಗನ ನಾನು ಹೊಡೆ ಹಾಕ್ರಿ. ತಂದಿಲ್ ಮಗನ ಸರ್, ನಿಮ್ ಕೈ ಮುಗಿಸ್ಬೇಕು, ಕಳ್ಸ್ಬೇಡ್ರಿ ಸರ್ ಕೋರ್ಟಿಗೆ. ನನ್ ಮಗ ಏನನ್ನ ತೋರಿಸ್ರಿ ಸರ್. ಮಮ್ಮಿ ನಂದು ಏನ್ ಬಿ ತಪ್ಪಿಲ್ಲ. ನಾ ಸ್ವಾತಿಗೆ ಭಾಳ ಲವ್ ಮಾಡಿದ್ದೇನೆ, ಲಗ್ನ ಮಾಡ್ಕೊಬೇಕಂತೇನೆ. ನೋಡ್ರ ಬಟ, ಈ ಪರ್ಗಳು ಒಂದ್ ಸಣ್ಣ ತಪ್ಪು ಮಾಡಿ ಎಷ್ಟ್ ಪರೇಶಾನ್ ಆಗ್ಯಾವ ನೋಡ್ರಿ. ಮತ್ ಇವ್ರ ಸಂಗಟ ಇವ್ರ ತಂದಿ, ಇವ್ರ ತಾಯಿ, ಮನಿ ಮಂದಿ ಎಲ್ಲಾ ಪರೇಶಾನ್ ಆಗ್ಯಾರ. ಅದಕ್ಕೆ ಸುಮ್ನೆ ಲವ್ ಗಿವ್ ಅಂತ ಹೇಳಿ ಓದೋ ಟೈಮಿಗೆ ಅಗವ್ ಮಾಡ್ಲಾಕ್ ಹೋಗ್ಬೇಡ್ರಿ. ಚಂದ ಓದ್ ಬರ್ದು ಉದ್ದಾರ ಆಗ್ರಿ.
ದೇಶ ಸೇವಾ ಮಾಡೋದ್ ಕಲೀರಿ. ಆಗ ಚಂದನ್ ಹೆಂಡತಿ ಬಿ ಸಿಗ್ತಾಳ, ಚಂದನ್ ಗಂಡ್ ಬಿ ಸಿಗ್ತಾರ. ಇಲ್ಲ ಅಂದ್ರ ಒಂದ್ಸಲ ಪೋಕ್ಸೋ ಕೇಸ್ನಾಗ ಜೈಲಿಗೆ ಹೋದ್ರಿ ಅಂದ್ರ ನಿಮ್ ಮನೆ ತಲಿ ಸರಿ ಹುಲ್ ಬೆಳಿತದ, ನಿಮ್ ಜಿಂದಗಿನೇ ಸತ್ಯನಾಶ ಆಗೋಯ್ತದ. ಆಗ ನಿಮಗ್ ಲವ್ವರ ಬಿಡ್ರಿ, ಸುಮ್ಮ ಮೌ ಮಾಡ್ಲಕ್ ಒಂದ್ ನಾಯಿ ಬಿ ಸಿಗಲ್ದು. ತಿಳ್ಕೊರಿ, ಉಳ್ಕೊರಿ.